ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಕನ್ನಡದ ಖ್ಯಾತ ಗೀತ ಸಾಹಿತಿ, ನಿಮ್ಮೆಲ್ಲರ ಪ್ರೀತಿಯ ಕೆ ಕಲ್ಯಾಣ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ಕೋಣ. ಅದ್ರ ಜೊತೆಗೆ ಹೊಸಬರ ಲವ್ ಸೀಸನ್ ಚಿತ್ರಕ್ಕೆ ತುಂಬಾ ಅದ್ಭುತವಾಗಿ ಗೀತೆಯನ್ನ ಬರೆದಿದ್ದಾರೆ. ಅದನ್ನ ನೋಡಿದ್ವಿ ಕೂಡ. ಸೊ ಅವ್ರನ್ನೇ ಮಾತಾಡಿಸ್ಕೋಣ. ಮೊದಲದಾಗಿ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ನೋಡಿದೆ ನಿಮ್ ಕೈಯಲ್ಲಿ ಪ್ಲಾಸ್ಟರ್ ಹಾಕಿದ್ರಿ. ಸೊ ಆರೋಗ್ಯ ಆರಾಮ ಅಂತ? ಆರಾಮಿದ್ದೀನಿ. ಸರ್, 3 ಸಾಂಗ್ಗಳನ್ನ ನೋಡಿದ್ವಿ. ಲವ್ ಸೀಸನ್ ಅಂತ ಒಂದು ಟೈಟ್ಲೇ ಅದ್ಭುತವಾಗಿದೆ. ಅಂದ್ರೆ ನಾವೇನು ರೈನಿ, ಸಮ್ಮರ್, ಈ ತರ ವಿಂಟರ್ ಸೀಸನ್ ತರ ಲವ್ ಸೀಸನ್ ಅನ್ನೋದು ಕೂಡ ಒಂಥರ ಸ್ಪೆಷಲ್. ಸೊ ಆ ಒಂದು ಟೈಟ್ಲ್ ಅಲ್ಲಿ ಬಂದಿದ್ದಾರೆ. 3 ಸಾಂಗುನು ಕೂಡ ನೋಡಿದ್ವಿ, ಅದ್ಭುತವಾಗಿದೆ. ನಿಮ್ಮ ಗೀತ ಸಾಹಿತ್ಯದ ಬಗ್ಗೆ ನಾವ್ ಯಾರು ಕೂಡ ಮಾತಾಡಂಗಿಲ್ಲ. ಸರ್, ಹೇಗ್ ಬರ್ದಿದ್ದೀರಾ, ಆಗಿತ್ತು ಈಗಿತ್ತು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ನೋಡ್ಕೊಂಡು ಕೇಳ್ಕೊಂಡು ಬಂದಿದೀವಿ, ಅದ್ಭುತವಾಗಿದೆ. ಸೊ ಏನ್ ಹೇಳ್ತೀರಾ ಅಂತ? ಮುಖ್ಯವಾಗಿ ಲವ್ ಸೀಸನ್ ಅಂದರೆ ಲವ್ಗೆ ಸೀಸನ್ ಅಂತ ಏನಿಲ್ಲ, ರೀಸನ್ಸ್ ಬೇರೆ ಬೇರೆ ಇರುತ್ತೆ. ಸೀಸನ್ ಎಲ್ಲ ಸೀಸನ್ ಒಂದೇ ಇರುತ್ತೆ. ಲವ್ ಸೀಸನ್ ಹೆಸರಿನಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ. ಒಂದು ಒಳ್ಳೆ ತಂಡ, ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ಅಂದ್ರೆ ಸರ್, ಇವಾಗ ಪ್ರತಿಯೊಂದು ಗೀತ ಸಾಹಿತ್ಯ ಅಂದ್ರೆ ಗೀತೆಯನ್ನು ರಚನೆ ಮಾಡ್ಬೇಕಂದ್ರೆ ನೀವ್ ಹೇಳಿದ್ರಿ, ನಾವು ಸ್ಟೇಜ್ ಮೇಲೆ ಯಾವುದೇ ಥಾಟ್ಸ್ ಇಟ್ಕೊಂಡು ಹೋದ್ರೆ ಅಲ್ಲಿ ನಾವು ಪಾಸಿಬಲ್ ಇಲ್ಲ ಬರೋದಕ್ಕೆ, ಬ್ಲಾಂಕ್ ಆಗಿ ಹೋಗ್ಬೇಕು, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಈ ತರ ಈಗ ಏನಾದ್ರು ಹೊಸಬ್ರು ಬರ್ತಿದ್ದಾರೆ, ಸೊ ನಿಮ್ಮನ್ನ ಏನಾದ್ರು ನಿಮ್ಮ ಹತ್ರ ಸಲಹೆ ಕೇಳಿದ್ರೆ ನೀವ್ ಏನೇನು ಹೇಳ್ತೀರಾ ಅಂತ? ಇಲ್ಲ, ಸಲಹೆ ಕೊಡುವಷ್ಟು ನಾನು ಕಲ್ತು ಇಲ್ಲ, ಬೆಳೆದು ಇಲ್ಲ. ಬಟ್ ಏನಂದರೆ, ಒಂದು ಫ್ರೆಂಡ್ಲಿಯಾಗಿ ಒಂದಷ್ಟು ಹಂಚ್ಕೋತೀವಿ. ಬನ್ನಿ, ಇವಾಗ ಏನೋ ಹೊಳಿತಿಲ್ಲ ಅಂದರೆ, ಬಿಡಮ್ಮ, ಡೋಂಟ್ ವರಿ, 2 ನಿಮಿಷ ಬಿಟ್ಬಿಡು, ರಿಲ್ಯಾಕ್ಸ್ ಆಗೋ, ಇವಾಗ ನೋಡು ಬರುತ್ತೆ ಅಂತ. ಯಾಕೆಂದರೆ ಇದು ಇಲ್ಲಿ ಇಟ್ಕೊಂಡು ಈ ಖಜಾನೆಯಿಂದ ತೆಗೆಯುವಂಥದ್ದಲ್ಲ ಅದು. ಇದು ಇಲ್ಲಿರೋ ಖಜಾನೆ ಅಲ್ಲ, ಎಲ್ಲೋ ಇರೋ ನಿಜಾನೇ ಅದು ಬರಬೇಕು. ಅದು ಬರಬೇಕು ಅಂತಂದರೆ ಯಾವಾಗಲೂ ನಮ್ಮಲ್ಲಿ ಒಂದು ಕಲಿಕೆ ಇರಬೇಕು. ಕೆಲವು ಸಮಯ ಸ್ಟ್ರಕ್ ಆಗ್ಬೋದು ಅಷ್ಟೇ, ಆಮೇಲೆ ಟಕ್ಕಂದು ಬರುತ್ತೆ. ಬರೆಯೋಕ್ಕೆ ಮುಂಚೆನೇ ಯಾವುದೇ ಪೂರ್ವಭಾವಿ ಚಿಂತನೆಗಳು, ಥಾಟ್ಸ್ಗಳೆಲ್ಲ ಇಟ್ಕೊಂಡ್ರೆ ಏನೂ ಬರೋದಿಲ್ಲ. ಅಷ್ಟೇ ಫ್ರೀ ಆಗಿ ನೀವು ಫ್ರೀ ಆಗಿ ಏನಾದರೂ ಒಂದು ಆರಾಮಾಗಿ ಬರುತ್ತೆ, ಫ್ರೀ ಫ್ಲೋ ಇರುತ್ತೆ ಅಂತ. ನನಗೆ ಆ ಥರ ಆಗಿದೆ. ಅದು ಕೆಲವು ಸರಿ ಟೆನ್ಷನ್, ಸ್ಟ್ರೆಸ್ಸಲ್ಲೂ ಕೂಡ ಬರೆದಿದ್ದುಂಟು. ಬಟ್ ಆ ಬರೆಯೋ ಸೆಕೆಂಡಲ್ಲೂ ಕೂಡ ಒಂದು ಸೆಕೆಂಡ್ ಖಾಲಿ ಆಗ್ತೀವಿ. ಆ ಖಾಲಿ ಆದಾಗ ಟಕ್ಕಂತ ಏನೋ ಒಂದು ತುಂಬಿಸ್ಬೋದು. ಸರ್, ಇತ್ತೀಚೆಗೆ ಇನ್ನೊಂದು ವಿಚಾರ ಅಂದ್ರೆ, ಕೆಲವು ಸಿನಿಮಾ ತಂಡದವರು, ನಿರ್ದೇಶಕರು ಅಂದ್ರೆ ಸೀನಿಯರ್ ಡೈರೆಕ್ಟರ್ಗಳನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ, ಅವ್ರು ಹೇಳಿರೋ ಒಪಿನಿಯನ್ಗಳನ್ನ ಯಾವ ತರ ಅಂದ್ರೆ ನಾವು ಕಂಪೇರ್ ಮಾಡ್ತೀವಿ, ಮಲಯಾಳಂ ಸಿನಿಮಾಗಳಿಗೆ ಕಂಪೇರ್ ಮಾಡ್ತೀವಿ ಕಥೆಯನ್ನ. ಸೊ ಅವ್ರಿಗೆ ಕೇಳಿದೆ ಕ್ವಶನ್, ಇವಾಗ ಮಲಯಾಳಂನಲ್ಲಿ ಆ ತರ ಕತೆ ಬರುತ್ತೆ, ಲೋ ಬಜೆಟ್ ಇದ್ರು ಕೂಡ ಸಕ್ಸಸ್ ಆಗಿ ಕಮರ್ಷಿಯಲಿ ಕೂಡ ಹಿಟ್ ಆಗ್ತಿದೆ, ಎಲ್ಲ ಕೂಡ ಮಾತಾಡೋ ತರ ಆಗ್ತಿದೆ ಅಂತ. ಸೊ ಅವ್ರು ಹೇಳಿದ್ರು ಏನಂತಂದ್ರೆ, ರೈಟರ್ಸ್ ಅಂದ್ರೆ ಬರಹಗಾರರ ಕೊರತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ ಅಂತ. ಅದು ಕಥೆಗಾಗಿರ್ಬೋದು, ಗೀತ ಸಾಹಿತ್ಯಕ್ಕಾಗಿರ್ಬೋದು, ಕೊರತೆ ಇದೆ ಅಂತ ಹೇಳಿದ್ರು. ಸೊ ಈ ಹೇಳಿಕೆಯನ್ನ ನೀವು ಎಷ್ಟು ಒಪ್ತೀರಾ ಅಂತ? ಇಲ್ಲ, ನನ್ನ ಪ್ರಕಾರ ಯಾವುದೇ ಕೊರತೆ ಇಲ್ಲ. ಬರಹಗಾರರಿಗೂ ಕೊರತೆ ಇಲ್ಲ, ಕ್ರಿಯಾಶೀಲತೆಗೂ ಕೊರತೆ ಇಲ್ಲ. ಅದು ಕನೆಕ್ಟ್ ಆಗೋ ಪಾಯಿಂಟ್ಗಳಲ್ಲಿ ಮಿಸ್ಸಿಂಗ್ ಆಗ್ತದೆ ಅಷ್ಟೇ. ಈಗ ಮೇಕರ್ಸ್ ಕಾಯ್ತಾ ಇರ್ತಾರೆ ಒಳ್ಳೆ ಕಥೆಗೆ, ಬರಹಗಾರರಿಗೂ ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು ಕಾಯ್ತಿರ್ತಾರೆ. ಅದು ಕನೆಕ್ಟ್ ಆಗೋದಿಲ್ಲ, ಇಲ್ಲ ಟ್ರಾಫಿಕ್ ಜಾಮ್ ಆಗ್ತಿದೆ ಹೊರತು ಬರಹಗಳು ಕಡಿಮೆ ಆಗಿಲ್ಲ, ಬರಹಗಾರರು ಕಡಿಮೆ ಆಗಿಲ್ಲ, ಕ್ರಿಯಾಶೀಲತೆನೂ ಕಡಿಮೆ ಆಗಿಲ್ಲ. ಆಮೇಲೆ ಇವತ್ತು ನೀವು ಮಲಯಾಳಂ ಚಿತ್ರವನ್ನು ಉದಾಹರಣೆಗೆ ತಗೊಳ್ಳೋದು ಬಂದು ಸಾಂದರ್ಭಿಕವಾಗಿ, ತಾತ್ಕಾಲಿಕವಾಗಿ ಬೇರೆ ಇಂಡಸ್ಟ್ರಿದು ಅದು ಇದು ಉದಾಹರಣೆಯಾಗಿ ತಗೊಳ್ಳೋದು ನಡೀತಾ ಇದೆ ಇವಾಗ, ಆಯ್ತಾ. ಆ್ಯಕ್ಚುಲಿ ನಮ್ಮದು ಉದಾಹರಣೆ ತಗೊಂಡು ಎಷ್ಟೋ ಇಂಡಸ್ಟ್ರಿಯವರು ಎಷ್ಟೋ ಸರಿ ಮಾತಾಡಿದ್ದುಂಟಲ್ವಾ ಒಳ್ಳೆ ರೀತಿಯಲ್ಲಿ. ಅದು ಆ ಸಮಯಕ್ಕೆ, ಆ ವೆದರ್ಗೆ ತಕ್ಕಂತೆ ಇಲ್ಲಿ ಸೀಸನ್ ಕೌಂಟ್ ಆಗುತ್ತೆ. ಇಲ್ಲಿ ಹಿಂಗೆಲ್ಲ ಸೀಸನ್ ಥರ ಇಲ್ಲಿ ಚೂರು ಟೈಮಿಂಗಲ್ಲಿ ವ್ಯತ್ಯಾಸಗಳಿದೆ ಹೊರತು ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅನ್ನೋದು ನನ್ನ ಭಾವನೆ. ಸಿಗ್ತಾ ಇಲ್ಲ ಅಷ್ಟೇ. ಈಗ ನಿಮ್ಮಲ್ಲಿ ಬೇಕಾದಷ್ಟು ಸ್ಟಫ್ ಇದೆ, ಇವ್ರಿಗೆ ಅದು ಬೇಕಾಗಿದೆ, ಇವ್ರಿಗೆ ನಿಮಗೂ ಕನೆಕ್ಟ್ ಆಗ್ತಾ ಇಲ್ಲ. ಆ ಕಮ್ಯುನಿಕೇಷನಲ್ಲಿ ಏನೋ ಒಂಚೂರು ಟ್ರಾಫಿಕ್ ಜಾಮು, ಹಳ್ಳ ದಿಣ್ಣೆ ಆ ಥರದ್ದು ಆಗ್ತಾ ಇದೆಯಾ ಹೊರತು ಸ್ಟಫು ಇದೆ, ಬೇಕಾಗಿರೋಂಥ ಸವಲತ್ತು ಇದೆ, ವೇದಿಕೆಯೂ ಇದೆ, ಅದನ್ನು ಇಷ್ಟಪಡೋ ಜನನೂ ಇದ್ದಾರೆ. ನಮ್ಮಲ್ಲಿ ಏನು ಕೊರತೆ ಇಲ್ಲ ಅನ್ನೋದು ನನ್ನ ಭಾವನೆ. ಖಂಡಿತ ಹಾಗಂತ ಎಲ್ಲರಲ್ಲೂ ಕೂಡ ಒಂದು ಕಲಿಕೆ ಇದೆ. ಎಲ್ಲಿ ನಿರಂತರ ಕಲಿಕೆ ಇರುತ್ತೋ ಅಲ್ಲಿ ಯಾವುದೂ ಕೊರತೆ ಇರಲ್ಲ ನಿಮಗೆ. ಯಾವಾಗ ನೀವು ಅದನ್ನು ಮಾಸ್ಟರ್ ಅನ್ಕೊಂತೀರ, ಅಲ್ಲಿ ನಿಂತೋಗುತ್ತೆ ಇಲ್ಲ. ಎಲ್ಲರಲ್ಲೂ ಕಲಿಕೆ ಇದೆ. ನಾನು ಕಂಡ ಹಾಗೆ ಈಗ ನನ್ನ ಸಮಕಾಲೀನರಾಗ್ಬೋದು, ನನಗೆ ಹಿಂದಿನವರಾಗ್ಬೋದು, ನನ್ನ ನಂತರ ಬಂದವರಾಗ್ಬೋದು, ಎಲ್ಲರೂ ಕೂಡ ಇನ್ನೂ ಏನೋ ಹೊಸದು ಕಲಿಬೇಕು ಅನ್ನೋ ಉತ್ಸಾಹದಲ್ಲೇ ಇರೋದ್ರಿಂದ ಯಾವತ್ತೂ ನಮ್ಮಲ್ಲಿರುವಂಥ ಸಂಪನ್ಮೂಲ ಕಡಿಮೆ ಆಗಲ್ಲ ಅಂತ ನನ್ನ ಭಾವನೆ. ಅಂದ್ರೆ ಸರ್, ಇವಾಗ ನಿಮ್ಮ ಸಮಕಾಲೀನರು ಅಥವಾ ನಿಮ್ಮ ಟೈಮ್ ಕಾಲಘಟ್ಟದಾಗಿರ್ಬೋದು, ನಿಮ್ಮ ಸೀನಿಯರ್ಗಳಾಗಿರ್ಬೋದು, ಎಲ್ರಿಗೂ ಕೂಡ ನೀವು ಕಮ್ಯುನಿಕೇಶನ್ ಇದ್ದೇ ಇರುತ್ತೆ. ಸೊ ನಾನು ಏನಕ್ಕೆ ಇದನ್ನ ಕೇಳ್ತೇನೆ ಅಂದ್ರೆ, ಪ್ರಮೋದ್ ಮರವಂತೆ ಅವ್ರನ್ನ ಒಂದು ಲಾಸ್ಟ್ ಆದ ಇಂಟರ್ವ್ಯೂ ಕೇಳ್ತಿದ್ದೆ. ಸೊ ಈ ತರ ಚಿತ್ರ ಸಾಹಿತ್ಯ ಬಗ್ಗೆ ಯಾವ ತರ ಯಾರ ಹಿರಿಯರ್ನ ಏನೋ ಸಲಹೆ ಕೇಳ್ತಾರೆ ಹಾಗೆ ಹೇಗೆ ಅಂದಾಗ ಅವ್ರು ಹೇಳಿದ್ರು, ಸರ್ ಖಂಡಿತ ನಾನು ಯಾವ್ದಾರು ಒಂದು ಸಾಂಗ್ ಮಾಡಿದಾಗ ನಾನು ಯಾರೋ ಸಲಹೆ ಕೇಳ್ದಿದ್ರು ಕೂಡ ಆ ಸಾಂಗ್ ಇಷ್ಟ ಆಯ್ತಂದ್ರೆ ಎಲ್ಲರೂ ಕೂಡ ಕಾಲ್ ಮಾಡ್ತಾರೆ. ಅದ್ರಲ್ಲಿ ಫಸ್ಟ್ ಕಾಲ್ ಮಾಡಿದೆ ಕೆ ಕಲ್ಯಾಣ್ ಸರ್ ಅವರು, ಪ್ರಮೋದ ಇದಿಷ್ಟು ಸಾಂಗ್ ಚೆನ್ನಾಗಿ ಬರೆದಿದೆಯಾ ಅನ್ನೋ ತರ ಹೇಳ್ತಾರೆ ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದೆ, ನಾನು ಮೊದಲಿಂದ ನನಗೆ ಅದು ಏನಂದರೆ,
ಚೆನ್ನಾಗಿರೋದನ್ನ ಕೇಳಿದಾಗ ಅಭಿನಂದಿಸಬೇಕು ಅಂತಿದೆ. ನೋಡಿ, ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಚಿತ್ರರಂಗಕ್ಕೆ ಬಂದ ಆರಂಭ ದಿನಗಳಲ್ಲಿ ವಿಜಯ ನರಸಿಂಹ ಅವರ ಮನೆ ಹುಡ್ಕೊಂಡೋಗಿ ಅವ್ರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ನಿಮ್ದು ಈ ಸಾಲುಗಳು ಇಷ್ಟ ಆಯ್ತು ಅಂತ ಹೇಳಿ ಬಂದಿದ್ದೆ. ಆರ್ ಎನ್ ಜಯಗೋಪಾಲ್ ಅವ್ರಿಗೆ, ಅವರ ಕುಟುಂಬಕ್ಕೆ ನನ್ನ ಕಂಡ್ರೆ ತುಂಬ ಪ್ರೀತಿ. ನಾನು ಚಿತ್ರರಂಗ ಬಂದ ಆರಂಭದಲ್ಲಿ ಅವರ ಪ್ರತಿಯೊಂದು ಸಾಲುಗಳನ್ನು ಆನಂದಿಸಿದ್ದೀನಿ, ಸ್ನಾನ ಮಾಡಿದ್ದೀನಿ, ಅದರಲ್ಲಿ ಧ್ಯಾನ ಮಾಡಿದ್ದೀನಿ. ಉದಯಶಂಕರ್ ಅವರು ಅಂತೂ ಅಷ್ಟು ಪ್ರೀತಿಸೋರು. ಈ ಮೇಲಾಗಿ ನಾನು ಹಂಸಲೇಖ ಸರ್ ಹತ್ರ ಶಿಷ್ಯನಾಗಿದ್ದೆ. ಹಂಸಲೇಖ ಅವರ ಒಂದೊಂದು ಸಾಲುಗಳು ನನ್ನ ಮುಂದೆ ಎಂತೆಂಥ ಸಾಲುಗಳನ್ನ ಅವರು ಬರೆದಿದ್ದಾರೆ, ಎಂತೆಂಥ ಸಾಲುಗಳು, ಎಂಥ ಸೃಷ್ಟಿ ಕೊಟ್ಟಿದ್ದಾರೆ ಅವರು. ಇವೆಲ್ಲ ಈ ಪರಸ್ಪರ ನನ್ನ ನೋಡಿ ಬೆರಗಾದವನು ನಾನು. ಆ ಥರದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಸಮಕಾಲೀನರೋ ಅಥವಾ ಆ ನಂತರದಲ್ಲೋ ಅಥವಾ ಇನ್ಯಾರೋ ಒಂದು ಒಳ್ಳೇದು ಬರೆದಾಗ ಮನಸಾರೆ ಹೋಗಿ ಅಭಿನಂದಿಸೋದ್ರಲ್ಲಿ ನಮ್ಗೆ ಎಷ್ಟೊಂದು ಸಮಾಧಾನ ಇರುತ್ತೆ, ಖುಷಿ ಇರುತ್ತೆ. ಅದು ನನ್ನ ಸ್ವಭಾವ. ಹಾಗಾಗಿ ಪ್ರಮೋದ್ ಮರವಂತೆದಿಗೆ ಎಷ್ಟೋ ಸರಿ ವಿಶ್ ಮಾಡಿದ್ದೀನಿ, ಕಾಯ್ಕಿಣಿಗೆ ಎಷ್ಟೋ ಸರಿ ಮಾಡಿದ್ದೀನಿ, ನಾಗೇಂದ್ರ ಪ್ರಸಾದ್ ಕವಿರಾಜ್ಗೆ, ಇರುವಂಥ ಎಷ್ಟೋ ರೈಟರ್ಸಿಗೆ ಪರಿಚಯನೂ ಇರಲ್ಲ, ನಿಮ್ಮ ಮುಖ ಪರಿಚಯನೂ ಇರಲ್ಲ, ನಿಮ್ದೊಂದು ಸಾಲು ಗೊತ್ತಾಗುತ್ತೆ, ಹೇಗಾದ್ರೂ ಮಾಡಿ ನಿಮ್ಗೆ ನಾನು ವಿಶ್ ಮಾಡಬೇಕು ಅಂತ ಹೇಳಿ ಎಲ್ಲಿಂದ ನಂಬರ್ ಕಲೆಕ್ಟ್ ಮಾಡಿಕೊಂಡು ನಾನೇ ಪರಿಚಯ ಮಾಡ್ಕೊಂಡು ವಿಶ್ ಮಾಡಿರ್ತೀನಿ. ಒಂದು ಸೆಕೆಂಡ್ ಈ ಕಳ್ಕೊಳ್ಳೋದೇನಿದೆ, ಒಳ್ಳೆಯದನ್ನು ಅಭಿನಂದಿಸಬೇಕು, ವಂದಿಸ್ಬೇಕು. ನನಗೆ ಆ ವಿಷಯದಲ್ಲಿ ನನಗೆ ಮೊದಲಿಂದ ನನ್ನ ಸ್ವಭಾವನೆ ಅದಾಗಿದೆ. ಅದು ಈಗಲೂ ಅಷ್ಟೇ. ಯಾರು ಹೊಸಬ್ರು ಹಳಬರು ಅನ್ನೋದೆಲ್ಲ ಏನಲ್ಲ, ಅದು ಬೇರೆ ಬೇರೆ ರೂಪಗಳಲ್ಲಿ ರೂಪಾಂತರಗಳಲ್ಲಿ ಇದ್ದಾರೆ ಹೊರತು ಎಲ್ಲರೂ ಕೂಡ ಒಂದೇ ಸೋರ್ಸಿಂದ ತಗೊಳ್ಳುವಂಥದ್ದು. ಆ ಸೋರ್ಸು ಒಂದು ಒಳ್ಳೆ ಫೋರ್ಸು. ಅದು ಹೇಗೆ ತೋರಿಸು ಅಂದರೆ ಹೆಂಗೆ ತೋರ್ಸೋಕ್ಕಾಗತ್ತೆ. ಹಾಗಾಗಿ ಚೆನ್ನಾಗಿರೋದನ್ನು ಅಭಿನಂದಿಸಬೇಕು, ಹಾರೈಸಬೇಕು, ಪ್ರೀತಿಸ್ಬೇಕು ಅಷ್ಟೇ. ಸರ್, ಇದು ಅದ್ರ ನಡುವೆ ಇನ್ನೊಂದೇನಂದ್ರೆ, ಅಂದ್ರೆ ನಾವು ಕೇಳ್ಕೊಂಬಂದಿರೋದನ್ನ ಏನು ಹೇಳ್ತಾ ಇದ್ದೀನಿ. ಇವಾಗ ಒಂದು ಧ್ವನಿ ಸುರುಳಿ ಬಿಡುಗಡೆ ಅಂತ ಪ್ರೋಗ್ರಾಮ್ ಮಾಡೋರು, ಅಂದ್ರೆ ಇದೇ ನಾವು ಚಿಕ್ಕವರಿದ್ದಾಗ. ಸೊ ನೀವು ಮತ್ತೆ ನಾನು ನಿಮ್ಮ ಇದು ಕೇಳ್ಬಿಟ್ರೆ ನೀವು ಏಜ್ ನನಗೇನು ಜಾಸ್ತಿ ಆಗಿಲ್ಲ ಅಂದ್ಬಿಡ್ತೀರಾ ಅದಕ್ಕೆ. ಸೊ ಏನಂತಂದ್ರೆ ಅಲ್ಲಿ ಒಂದು DVD, ಅದು CD ಕಾರ್ಡ್ ಅಲ್ಲಿ ಸಾಹಿತ್ಯ ನಿರ್ಮಾಪಕರು ಎಲ್ಲರ ಜೊತೆಗೆ ಗೀತ ಸಾಹಿತ್ಯ ಕೆ ಕಲ್ಯಾಣ್, ಅಂದ್ರೆ ಯಾರ್ಯಾರು ಮಾಡಿರ್ತಾರೋ ಅವ್ರು ಇರೋದು. ಸೊ ನಮಗೇನಂದ್ರೆ ನಿಮ್ಮ ನೋಡಿರಲ್ಲ, ಸೊ ಕೆ ಕಲ್ಯಾಣ್ ಅಂದ್ರೆ ಇವರು ಅಂತ ಫೋಟೋ ಸಮೇತ ಕೆಲವು ಸೈಮ್ DVD ಬಂದಿರೋದು. ಸೊ ಇವಾಗ ಏನಾಗ್ತಿದೆ ಅಂದ್ರೆ, ಡಿಜಿಟಲ್ ಏನೇ ಅಪ್ಡೇಟ್ ಆದ್ರೂ ಕೂಡ, ಈಗ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗ್ಬೋದು, ಏನೇ ಇದಾಗ್ಬೋದು, ಬಟ್ ಆ ಒಂದು ಸಾಂಗು ಸಿನಿಮಾಗೆ ಯಾವ ತರ ಪ್ರಾಮುಖ್ಯತೆ ಕೊಡ್ತಿದೆ ಅಂತ. ಖಂಡಿತ. ಯಾಕೆಂದರೆ ಸಿನಿಮಾಗಾಗಿನೇ ಬರೆದಿರ್ತೀವಲ್ಲ, ಸಿನಿಮಾ ಸನ್ನಿವೇಶಕ್ಕಾಗಿಯೇ ಬರೆದಿರ್ತೀವಿ. ಸಿನಿಮಾದ ಒಂದು ವ್ಯಾಪ್ತಿ ನೋಡಿಕೊಂಡು ಪಾತ್ರ ಪೋಷಣೆ ಅದು ಇದಕ್ಕೆ ತಕ್ಕ ಹಾಗೇನೆ ಬರೆದಿರೋದ್ರಿಂದ ಕೆಲವು ಹಾಡುಗಳು ಮಾತ್ರ ಸಿನಿಮಾ ಹೊರತಾಗಿ ಉಳಿಯುತ್ತೆ. ಯಾಕೆಂದರೆ ಅವೆಲ್ಲೋ ಒಂದು ಕಡೆ ಜೀವನಕ್ಕೆ ಹತ್ರ ಆಗುತ್ತೆ, ಇನ್ಯಾರ್ದೋ ಒಂದು ಜೀವ ಉಳಿಸಿರುತ್ತೆ. ಈ ಥರ ಕೆಲವು ಹಾಡುಗಳು ಸಿನಿಮೇತರವಾಗಿ ಉಳ್ಕೊಂಡಿರುತ್ತೆ. ಮಿಕ್ಕೆಲ್ಲ ಸಿನಿಮಾಗೆ ಬರೆದಿರೋದ್ರಿಂದ ಸಿನಿಮಾಗೆ ಬಳಕೆ ಆಗುತ್ತೆ. ಇಲ್ಲಿ ನಾವು ಯೋಚಿಸ್ಬೇಕಾದ್ದು, ಈ ಹಾಡನ್ನು ತಾಜ್ ಮಹಲ್ ಮುಂದೆ ಫಸ್ಟ್ ಲೈನು, ಗೋಲ್ ಗುಂಬಸ್ ಮುಂದೆ ಸೆಕೆಂಡ್ ಲೈನು, ವಿಧಾನಸೌಧ ಮುಂದೆ 3ನೇ ಲೈನ್ ತೆಗಿಬೇಕಿತ್ತು ಅಂತ ನಾವು ಹೇಳೋಕ್ಕಾಗಲ್ಲ. ಅವರ ಲಿಮಿಟೇಷನ್ಸ್ ಏನಿರ್ತವೆ, ಅವರ ಮಿತಿಗಳು, ಆ ಮಿತಿನಲ್ಲಿ ಅವ್ರ ಸಾಮರ್ಥ್ಯ ತೋರಿಸ್ಬೇಕಿಲ್ಲಿ. ಮಿತಿನಲ್ಲಿ ಸಾಮರ್ಥ್ಯ ತೋರಿಸ್ಬೇಕು ಅಲ್ವಾ? ಆದರೆ ಸಾಮರ್ಥ್ಯಕ್ಕೆ ಮಿತಿ ಇರಬಾರ್ದು. ನಿಮ್ಮ ಪಾಯಿಂಟ್ ಅರ್ಥ ಆಯ್ತಲ್ಲ? ಮಿತಿ ಒಳಗಡೆ ನೀವು ಸಾಮರ್ಥ್ಯ ತೋರಿಸ್ಬೇಕು, ಆದರೆ ಸಾಮರ್ಥ್ಯಕ್ಕೆ ಮಿತಿ ಇರಬಾರ್ದು. ಇಲ್ಲಿ ಯಾರ ಸಾಮರ್ಥ್ಯಕ್ಕೂ ಮಿತಿ ಇಲ್ಲ, ಆದರೆ ಮಿತಿಯಲ್ಲಿ ಅವ್ರ ಸಾಮರ್ಥ್ಯ ತೋರಿಸೋ ಪರಿಸ್ಥಿತಿ ಬಂದಾಗ ಎಲ್ಲ ಕಡೆ ನಿಮಗೆ ಸಿಗಬೇಕಲ್ಲ, ನಿಮಗೆ ಬೇಕಾದ್ದು. ಆವಾಗ ಎಂತ ಸಣ್ಣ ಪಾರ್ಕಲ್ಲೇ ತೋರಿಸ್ಬೋದು, ಮತ್ತೊಂದು ತೋರಿಸ್ಬೋದು. ಆ ಥರದ್ದು ಹಾಡುಗಳು ಸೂಪರ್ ಹಿಟ್ ಆಗಿವೆ ನಮ್ಮಲ್ಲಿ. ಸುಮ್ಮನೆ ನಡ್ಕೊಂಡು ಹಾಡೋದು ಕೂಡ ಆ ಥರ ಹಿಟ್ ಆಗಿದೆ. ಯಾಕೆಂದರೆ ಅದು ಸಿನಿಮಾ ಕಥೆಗೆ ಪೂರಕವಾದಾಗ ಹಿಂದೆ ಮುಂದಿನ ಸೀನ್ಗಳಿಗೆ ಅಲ್ಲಿ ಅಭಿನಯಿಸೋ ಕಲಾವಿದರಿಗೆ ಕೆಲವು ಹಾಡುಗಳು, ನೀವು ಹಳೆ ಹಾಡುಗಳು ನೋಡಿ ಸುಮ್ಮನೆ ಕುತ್ಕೊಂಡು ಹಾಡ್ತಿರ್ತಾರೆ ಅವರು. ಒಂದು ಪಲ್ಲವಿ ಫುಲ್ಲು, ಒಂದು ಚರಣ ಫುಲ್ಲು, ಇನ್ನೊಂದು 3 ಶಾಟ್ 4 ಶಾಟಲ್ಲಿ ಫುಲ್ ಸಾಂಗ್ ಇರುತ್ತೆ, ಸೂಪರ್ ಹಿಟ್ ಆಗಿರುತ್ತೆ ಹಾಡು. ಯಾಕೆ ಅಂತಂದರೆ ಅಲ್ಲಿ ಏನೋ ಇಷ್ಟ ಆಗುತ್ತೆ ಜನಕ್ಕೆ. ಹಾಗಾಗಿ ಮೇಕಿಂಗ್ ಅನ್ನೋ ಪಾಯಿಂಟ್ ಇಲ್ಲಿ, ಈ ಅಂಡರ್ ಕರೆಂಟ್ ಪಾಯಿಂಟೇ ಮೇಕಿಂಗ್. ಅದು ನಿರ್ಮಾಪಕರ ಅನುಕೂಲಗಳು, ನಿರ್ದೇಶಕರ ಕನಸು, ಇವೆರಡು ಒಂದಕ್ಕೊಂದು ಬ್ಲೆಂಡ್ ಆದಾಗ ಅದು ಲ್ಯಾವಿಶ್ ಆಗೋ ಕಾಣಿಸ್ಬೋದು, ವ್ಯಾನಿಶ್ ಆಗೋ ಕಾಣಿಸ್ಬೋದು. ಬಟ್ ಓವರಾಲ್ ಒಳ್ಳೆ ಫಿನಿಶ್ ಆಗಿ ಕಾಣಿಸೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಹೇಳಲಿಕ್ಕಾಗಲ್ಲ. ಬಟ್ ತುಂಬ ಹಾಡುಗಳು ತುಂಬ ಸುಮಾರು ಅಂತ ನಮಗನ್ಸಿದ್ದು ಅದ್ಭುತ ಅಂತ ಜನಕ್ಕೆ ಅನಿಸಿರ್ಬೋದು. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದು ಫ್ಲಾಪ್ ಆಗಿರುತ್ತೆ. ಈ ಥರ ವೈರುಧ್ಯಗಳ ಮಧ್ಯೆ ಇರುತ್ತೆ. ಈ ವೈರುಧ್ಯನೇ ವೈವಿಧ್ಯ. ಹಾಗಾಗಿ ಚಿತ್ರರಂಗದಲ್ಲಿ ಇದೆಲ್ಲ ಸಹಜವಾಗಿರುತ್ತೆ. ಒಂದು ಓವರಾಲ್ ಯಾವುದೋ ಒಂದು ಮುಂದೊಂದಂತೂ ಒಂದು ಬೆರಗಿದೆ, ಕುತೂಹಲ ಇದೆ. ಸರ್, ಇದು ಮುಖ್ಯ. ಅಂದ್ರೆ ಈಗ ವಿಚಾರ ಏನಂತಂದ್ರೆ, ಖಂಡಿತ ಇದು ನಿಮ್ಗಂತೂ ಅನ್ವಯಿಸಲ್ಲ. ಯಾಕಂದ್ರೆ ನಾವು ನೋಡ್ಕೊಂಬಂದು ಕೇಳ್ಕೊಂಡು ನೀವು ನಿಮ್ಮ ಸಾಹಿತ್ಯ ಯಾವ ತರ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಕೆಲವು ಸಾಹಿತ್ಯಗಳು ಯಾವ ತರ ಇದೆ ಅಂದ್ರೆ ಸ್ವಲ್ಪ ವಲ್ಗರ್, ಸ್ವಲ್ಪ ಏನಂತಂದ್ರೆ ಬೇರೆ ತರ ಭಾಷೆ. ಇದನ್ನ ಈ ಸಾಂಗ್ ಬೇಕಿತ್ತು, ಈ ತರ ಸಾಹಿತ್ಯನು ಬರೀತಾರ. ಸಿನಿಮಾದ್ದು ಅದ್ಭುತವಾಗಿರುತ್ತೆ, ಕತೆ ಚೆನ್ನಾಗಿರುತ್ತೆ, ಅದ್ ಬೇರೆ ವಿಚಾರ. ಸೊ ಸಾಹಿತ್ಯದಲ್ಲಿ ಈ ತರ ಒಂದು ಸಾಹಿತ್ಯ ಮಾಡ್ಬೋದು ಅಂದ್ರೆ ಗೊತ್ತಿಲ್ಲ, ನೀವೇ ಕೇಳಿರ್ತೀರ. ಸೊ ಈ ತರ ಸಾಹಿತ್ಯಗಳು ಬೇಕಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ? ಕನ್ನಡ ಇಂಡಸ್ಟ್ರಿಗೆ ಅದು ಖಂಡಿತ ಬೇಡ. ಆದರೆ ಆ ಕತೆಗೋ ಪಾತ್ರಕ್ಕೇನೋ ಬೇಕು ಅಂತ ನಿರ್ದೇಶಕರಿಗೆ ಅನಿಸಿರುತ್ತೆ. ಆ ಸಂದರ್ಭ, ಆ ಪಾತ್ರ,
ಅದಕ್ಕೆ ತಕ್ಕ ಹಾಗೇನೆ ಅದನ್ನು ಬರ್ಸ್ಕೊಂಡಿರ್ಬೋದು. ಬಟ್ ಯಾರಿಗೂ ಕೆಟ್ಟ ಸಾಹಿತ್ಯ ಬರೀಬೇಕು ಅಂತ ಇರೋದಿಲ್ಲ. ಕೆಲವು ಸತಿ ಟೈಮ್ ಕೆಟ್ಟಾಗ ಏನಾಗುತ್ತೆ ಅಂತಂದರೆ ಎಲ್ಲವೂ ಟೈಮ್ ಕೆಟ್ಟಾಗ ಎಲ್ಲವೂ ಕೆಟ್ಟದಾಗ ಕಾಣುತ್ತೆ. ಟೈಮ್ ಚೆನ್ನಾಗಿದ್ದಾಗ ಎಲ್ಲವೂ ಚೆಂದ ಕಾಣುತ್ತೆ. ನೋಡಿ, ಆರಂಭದಿಂದಲೂ ಕೂಡ 75 ವರ್ಷ ಹಿಂದೆ 70 ವರ್ಷ ಹಿಂದೆ ಏನು ಸಿನಿಮಾಗಳು ಬಂತು, ಅದರಲ್ಲಿನ ಸಾಹಿತ್ಯಗಳು ನೀವು ಗಮನಿಸ್ಕೊಂಬನ್ನಿ, ಎಲ್ಲವೂ ಸಂಸ್ಕೃತದಲ್ಲೇ ಇಲ್ಲ, ಎಲ್ಲವೂ ನಮಗೆ ಆದಿಕನ್ನಡ ಹಳಗನ್ನಡದಲ್ಲೇ ಇಲ್ಲ. ಆಡುಭಾಷೆಯಲ್ಲಿ ಎಷ್ಟೋ ಒಂಥರ ಆ ಥರ ಈ ಥರ ಹಾಡುಗಳೆಲ್ಲ ಇದೆ. ಬಟ್ ಏನಂದರೆ ಯಾರು ಹೇಳ್ತೀವಿ, ಹೇಗೆ ಹೇಳ್ತೀವಿ, ಏನಮ್ಮ ಚೆನ್ನಾಗಿದೆಯಾ ಅಂತ ಹಿಂಗೆ ಅನ್ನೋದಕ್ಕೂ ಏನು ಮಚ್ಚ ಹೇಗಿದೆಯಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಹೇಳೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಹೇಳುವ ಟೈಮಿಂಗು, ಕೇಳೋ ಜನಗಳ ಮೂಡು, ಅದರಿಂದ ನಿಮಗೆ ಕೆಟ್ಟದ್ದು ಒಳ್ಳೇದು ಅನಿಸುತ್ತೆ ಹೊರತು ಇಂಡಸ್ಟ್ರಿಗೆ ಯಾರು ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಟ್ಟ 4 ಸಾಲುಗಳನ್ನ ನೀವು ಏನೋ ಒಂದು ಡಬಲ್ ಮೀನಿಂಗೋ ತ್ರಿಬಲ್ ಮೀನಿಂಗೋ 10 ಮೀನಿಂಗೆಲ್ಲ ಬರೆದು ಮಾತ್ರಕ್ಕೆ ಅಥವಾ ನೇರವಾಗಿ ಹೇಳಿದ ಮಾತ್ರಕ್ಕೆ ಖಂಡಿತ ಇಂಡಸ್ಟ್ರಿ ಕೆಡೋದಿಲ್ಲ. ಯಾಕಂದರೆ ಇದು ಬೇರು ತುಂಬ ಗಟ್ಟಿಯಾಗಿದೆ. ನೀವು ಸುಮ್ಮನೆ ಯೋಚನೆ ಮಾಡಿ, ಇಂಡಸ್ಟ್ರಿನಲ್ಲಿ ಎಂತೆಂಥ ಮಹಾನ್ ತೇರುಗಳು ಓಡ್ತಾ ಇದೆ. ಅಷ್ಟು ತೇರು ಓಡಬೇಕಾದ್ರೆ ಎಷ್ಟು ಬೇರು ಗಟ್ಟಿ ಇರಬೇಕು. ಅಷ್ಟು ಬೇರು ಗಟ್ಟಿ ಇರೋವಾಗ ಯಾವುದೋ ಒಂದು ಸಾಲು 2 ಸಾಲು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಕತೆಗೋ ಸನ್ನಿವೇಶಕ್ಕೋ ಪಾತ್ರಕ್ಕಾಗಿ ಮಾಡ್ಕೊಂಡಿರ್ತಾರೆ. ಜನ ಕೇಳೋವಾಗ ಬೇರೆ ಮೂಡಲ್ಲಿ ಕೇಳಿರ್ತಾರೆ, ಇವ್ರು ತಲುಪಿಸೋವಾಗ ಬೇರೆ ಮೂಡಲ್ಲಿ ತಲುಪಿಸಿರ್ತಾರೆ. ಅಲ್ಲೆಲ್ಲೋ ಸಿಂಕ್ ಪ್ರಾಬ್ಲಮ್ ಆಗಿರುತ್ತೆ. ಅಷ್ಟು ಬಿಟ್ಟರೆ ಎಲ್ಲರಿಗೂ ಒಳ್ಳೇದೇ ಕೊಡಬೇಕು ಅನ್ನೋ ಆಸೆ ಇದೆ, ಒಳ್ಳೇದೇ ಕೊಡ್ತಾರೆ. ಸರ್, ಇವಾಗ ನೀವು ಅಬ್ಸರ್ವ್ ಕೂಡ ಮಾಡಿರ್ತಾರೆ, ಏನಂತಂದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳಲ್ಲಿ ಏನೊಂದು ರ್ಯಾಪ್ ಸಂಸ್ಕೃತಿಯ ಸಾಂಗ್ಗಳು ಆ್ಯಡ್ ಆಗ್ತಿದೆ. ಅಂದ್ರೆ ಒಂದು ಸಾಂಗ್ ರ್ಯಾಪ್ದೇ ಇರಬೇಕು, ರ್ಯಾಪ್ ಬಂದ್ರೆ ಹಿಟ್ ಆಗುತ್ತೆ ಅನ್ನೋ ಥರ ಸಿನಿಮಾದಲ್ಲಿ ಆ್ಯಡ್ ಮಾಡ್ತಾರೆ. ಅದು ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ರ್ಯಾಪ್ ಸಾಂಗ್ಗಳು ಪ್ರತಿ ಸಿನಿಮಾದಲ್ಲಿ ಇದೆ. ರ್ಯಾಪ್ ಸಾಂಗ್ ಅಂದ್ರೆ ಈಗ ಆಲ್ಬಮ್ ಸಾಂಗ್ ಆಗಿ ಯೂಟ್ಯೂಬಲ್ಲಿ ರಿಲೀಸ್ ಆಗ್ತಿರೋದು ಅಥವಾ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಆಡ್ತಿರೋದು ನಾವು ನೋಡಿದ್ವಿ. ಬಟ್ ಸಿನಿಮಾದಲ್ಲೂ ಈಗ ಒಂದು ಸಾಂಗ್ ಫಿಕ್ಸ್ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಇದು ರ್ಯಾಪ್ ಸಾಂಗ್ಗಳು ಏನಾದರೂ ನಮ್ಮ ಗೀತ ಸಾಹಿತ್ಯಕ್ಕೆ, ನಾರ್ಮಲಿ ಸಿನಿಮಾ ಗೀತ ಸಾಹಿತ್ಯ ಮಾಡೋರಿಗೆ ಏನಾದರೂ ಸ್ವಲ್ಪ ಕಬ್ಜಾ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ ಅಂತ ಆ ಸಾಂಗ್ಗಳನ್ನ? ಇಲ್ಲ, ಹಂಗೇನಿಲ್ಲ. ಈಗ ರ್ಯಾಪ್ ಸಾಂಗ್ ಕೂಡ ಒಂದು ಸಾಂಗೇ ಅಲ್ವಾ? ಅದಕ್ಕೆ ಒಂದೇ ಥರ ತಾಳ ಹೋಗ್ತಾ ಇದೆ, ರಾಗದ ವೇರಿಯೇಷನ್ಸ್ ಇರಲ್ಲ, ಮಾತುಗಳು ಪದಗಳು ಬೇರೆ 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 ಆಗ್ತಾ ಇರುತ್ತೆ. ಅದು ಸ್ವಲ್ಪ ಸ್ಟೈಲಾಗಿ ಹೇಳೋದು, ಸ್ವಲ್ಪ ಮಧುರ ಧ್ವನಿ ಬಿಟ್ಟು ಸ್ವಲ್ಪ ಗುಗ್ಗುರು ಧ್ವನಿ ಮಾಡ್ಕೊಂಡು ಹೇಳೋದು, ಇದು ರ್ಯಾಪ್ ಅಂತ ಆಗಿದೆ. ಬಟ್ ಬರೀ ರ್ಯಾಪ್ಗಳೇ ಇಲ್ವಲ್ಲ, ಇಲ್ಲಿ ತುಂಬ ಗ್ಯಾಪ್ಗಳಿದೆ. ಅದನ್ನು ನೋಡ್ಬೇಕು. ಈಗ ನಾವು ಎಲ್ಲೆಲ್ಲಿ ತುಂಬ ಗ್ಯಾಪ್ಗಳಿದೆ ಅದನ್ನು ಒಳ್ಳೆ ಹಾಡುಗಳಿಂದ ತುಂಬಿಸೋವಂಥ ಕೆಲಸ ಎಲ್ಲರೂ ಮಾಡಬೇಕಾಗತ್ತೆ. ಅದು ಮಾಡ್ತಾ ಇದ್ದಾರೆ. ಹಾಗಾಗಿ ಬರೀ ರ್ಯಾಪ್ಗಳಲ್ಲ, ಹಂಗೆ ನೋಡಿದ್ರೆ ಎಷ್ಟೋ ರ್ಯಾಪ್ಗಳು ಬರೀ ಕನ್ನಡದ ರ್ಯಾಪ್ಗಳು ಎಷ್ಟೋ ಬಂದಿದೆ. ರ್ಯಾಪ್ ಥರದ ಹಾಡುಗಳು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ತುಂಬ ಬಂದಿದೆ. ಏನೋ ಒಂದು ಸಾಂಗು ತಕ್ಷಣ ನೆನಪಾಗ್ತಾ ಇಲ್ಲ, ಅದು ಒಂದು 5 ಭಾಷೆಯಲ್ಲಿ ಬಂತು ಸಾಂಗು. ಎಲ್ಲ ಭಾಷೆಯಲ್ಲೂ ಕೂಡ ಮಾತುಗಳೇ ಹಾಡೋದು. ತುಂಬ ಹಳೇದು ನಾನು ಹೇಳ್ತಾ ಇರೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ದು. ಅದು ರ್ಯಾಪು ಆವತ್ತಿನ ಕಾಲಕ್ಕೆ. ಇವತ್ತು ಮತ್ತೆ ನಾನು ಇಂಗ್ಲೀಷ್ ಪದ ಹಾಕ್ಬಿಟ್ಟು ರ್ಯಾಪ್ ಅಂತ ಹೇಳ್ತಾನೆ ಅಷ್ಟೇ. ಮೈನಾಗಿ ಏನಂದರೆ ನಿಮಗೆಲ್ಲೂ ಮನಸ್ಸು ಆ ಕಡೆ ಈ ಕಡೆ ಹೋಗದೆ ಇರೋ ಥರ ಗ್ಯಾಪ್ ಬಿಡಬಾರ್ದು. ಅಲ್ಲಿ ಒಂದು ಒಳ್ಳೇದು ಹಾಕಬೇಕು. ಆ ಒಳ್ಳೇದು ಹಾಕೋ ಜಾಗದಲ್ಲಿ ನೀವು ರ್ಯಾಪ್ ಹಾಕ್ತಿರೋ, ನೀವು ಯಾವ್ದಾದ್ರು ಒಂದು ಕ್ಯಾಪ್ ಹಾಕ್ತಿರೋ ಅಷ್ಟೇ, ಒಳ್ಳೇದು ಹಾಕ್ಬೇಕು ಅಷ್ಟೇ, ಒಳ್ಳೇದು ಉಳ್ಕೊಳುತ್ತೆ. ಆಮೇಲೆ ನೀವು ಏನೇ ಆಗಲಿ, ಈಗ ನಿಮಗೆ ಇಷ್ಟ ಇಲ್ಲದ ಊಟ ಕೊಟ್ಟಾಗ ನೀವು ತಿಂತೀರಾ, ಸೈಡಲ್ಲಿ ಇಡ್ತೀರಾ ಆಟೋಮೆಟಿಕ್ಕಾಗಿ. ಹಾಗೆಯೇ ಇಷ್ಟ ಇಲ್ಲದ ಹಾಡುಗಳನ್ನ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಜನ ಪಕ್ಕ ಇರ್ತಾರೆ. ಸಿಂಪಲ್. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಎಷ್ಟೆಷ್ಟು ಚೆಲ್ಲಾಡಿದ್ದಾರೆ, ಎಷ್ಟು ಬಿಟ್ಟಿದ್ದಾರೆ ಅಂತಾಗ ನೆಕ್ಸ್ಟ್ ಅಂಥದ್ದು ಮಾಡಬಾರ್ದು, ಒಳ್ಳೇದು ಮಾಡ್ಕೊಂಡು ಹೋಗಬೇಕು. ಸಿಂಪಲ್. ಸರ್, ಖಂಡಿತ ಲವ್ ಸೀಸನ್ ಅಲ್ಲಿ ಸಾಂಗ್ ನೋಡಿದ್ವಿ, ಎಲ್ಲ ಅದ್ಭುತವಾಗಿತ್ತು. ಪ್ರಮೋದ್ ಮರವಂತದ್ದಾಗಿರ್ಬೋದು, ನಿಮ್ದು ಕೂಡ ಎಲ್ಲ ಚೆನ್ನಾಗಿದೆ. ಸೊ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿರ್ಮಾಪಕ ಮಂಜುನಾಥ್ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ. ಅವ್ರ ಮಗ ಹೀರೋ. ಲವ್ ಸೀಸನ್ಸು. ವೀರ್ ಸಮರ್ಥ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನೀವು ಕೇಳಿದ್ದೀರಾ ನೀವು. ನಾವೆಲ್ಲ ಹಾಡುಗಳು ಬರ್ತಿದ್ದೀವಿ. ಖಂಡಿತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂತ ನನ್ನ ನಂಬಿಕೆ. ಖಂಡಿತ ಒಳ್ಳೆ ಸಿನಿಮಾನ ಜನ ಗೆಲ್ಲಿಸ್ತಾರೆ. ಈ ಜುಲೈ 3ನೇ ತಾರೀಕು ಅನಿಸುತ್ತೆ ಬಹುಶಃ ರಿಲೀಸು. ಖಂಡಿತ ಈ ಸಿನಿಮಾನ ಎಲ್ಲರೂ ನೋಡಿ ಹೊಸಬರಿಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಎತ್ತಿದ ಕೈ. ಹಾಗಾಗಿ ಖಂಡಿತ ನಿಮ್ಮ ಆಶೀರ್ವಾದ ಇರಲಿ. ಈ ಸಿನಿಮಾ ನೋಡಿ ನಿರ್ಮಾಪಕರು ಗಟ್ಟಿ ಆದರೆ ನಿರ್ದೇಶಕರು, ಉಳಿದ ತಂಡ ಎಲ್ಲ ಆಟೋಮೆಟಿಕ್ಕಾಗಿ 10 ಜನ ಹುಟ್ಕೋತಾರೆ. ಒಳ್ಳೆಯದಾಗುತ್ತೆ. ಸಿನಿಮಾಗೂ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಆಶೀರ್ವಾದವನ್ನು ಈ ಸಿನಿಮಾಗಾಗಿ ಸದಾ ಬೇಡ್ತಿದ್ದೀನಿ. ನಮಸ್ಕಾರ. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಸರ್. ನಿಮಗೂ ಅಷ್ಟೇ, ಮತ್ತೆ ಲವ್ ಸೀಸನ್ ಚಿತ್ರತಂಡಕ್ಕೂ ಅಷ್ಟೇ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡೋರಲ್ಲ, ಇದಿಷ್ಟು ನಮ್ಮ ಪ್ರೀತಿಯ ಸಾಹಿತಿ ಕೆ ಕಲ್ಯಾಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.